ಹಾಯ್ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾಗಿ ಬಿಸ್ಕೆಟ್ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಕಡಲೆ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ, 1 ಕಪ್ಪು ಮೈದಾ, ಅರ್ಧ ಕಪ್ಪಷ್ಟು ಮೀಡಿಯಮ್ ರವೆ, ಸಕ್ಕರೆ ಪುಡಿ ಅರ್ಧ ಕಪ್ ತುಪ್ಪ, ಒಂದು ಸ್ವಲ್ಪ ಬೇಕಿಂಗ್ ಪೌಡರು ಮತ್ತು ಏಲಕ್ಕಿ ಪೌಡ್ರು, ಒಂದು 2 ಸ್ಪೂನಷ್ಟು ಹಾಲು. ಫಸ್ಟು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಮತ್ತು ಸಕ್ಕರೆ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಆಗಬೇಕು ಸಕ್ಕರೆ ಮತ್ತು ತುಪ್ಪ. ಇವಾಗ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಜರಡಿ ತಗೊಂಡು 1 ಕಪ್ ಮೈದಾ ಹಾಕ್ಕೋತಾ ಇದ್ದೀನಿ. ನೀವು ಗೋಧಿ ಹಿಟ್ಟು ಬೇಕಾದ್ರೆ ಹಾಕ್ಕೋಬೋದು. ಹಾಕ್ಕೊಂಡು ನೀಟಾಗಿ ಜರಡಿ ಇಟ್ಕೋಬೇಕು ಮೈದಾನ. ಆಮೇಲೆ 1 ಕಪ್ಪು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಜರಡಿ ಇಟ್ಕೋತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ನೀಟಾಗಿ ಜರಡಿ ಇಟ್ಕೊಂಡಿದ್ದೀನಿ ಕಡಲೆ ಹಿಟ್ಟನ್ನು. ಇವಾಗ ಅರ್ಧ ಕಪ್ ರವೆ ಹಾಕೋತಾ ಇದ್ದೀನಿ, ಮೀಡಿಯಮ್ ರವೆ. ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರು, ಏಲಕ್ಕಿ ಪೌಡರು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಎಲ್ಲ ಹೊಂದ್ಕೊಳ್ಳೋ ಥರ ನೀಟಾಗಿ ಎಲ್ಲ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ಮೇಲೆ ಹಾಲು ಹಾಕ್ಕೋಬೇಕು. 2 ಸ್ಪೂನಷ್ಟು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಜಾಸ್ತಿ ಹಾಕ್ಕೊಂಡ್ರೆ ಬಿಸ್ಕೆಟ್ ಚೆನ್ನಾಗಿ ಬರೋಲ್ಲ. 2 ಸ್ಪೂನಷ್ಟು ಹಾಲು ಹಾಕ್ಕೋಬೇಕಷ್ಟೆ. 2 ಸ್ಪೂನಷ್ಟು ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಲ್ಲ ಉಂಡೆಗಳನ್ನ ಮಾಡ್ಕೋಬೇಕು. ಬಿಸ್ಕೆಟ್ಸ್ ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಸೈಜು ಉಂಡೆಗಳನ್ನ ಮಾಡಿಕೊಂಡು ಫಸ್ಟೇ ನಾನು ಏರ್ ಫ್ರೈಯರ್ನ ಫ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ನೀವು ಪಾತ್ರೆಯಲ್ಲಿ ಮಾಡೋದಾದರೆ ಫಸ್ಟೇ ಫ್ರೀ ಹೀಟ್ ಮಾಡ್ಕೊಂಡಿರಿ. ಪಾತ್ರೆಯಲ್ಲೂ ಮಾಡ್ಕೋಬೋದು. ನಾನು ಏರ್ ಫ್ರೈಯರ್ ಐತೆ ಅಂದ್ಬಿಟ್ಟು ಅದರಲ್ಲೇ ಮಾಡ್ಕೊತೀನಿ. ಈ ಥರ ಸ್ಪೂನಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಬಿಸ್ಕೆಟ್ ಡಿಸೈನ್ ಬರುತ್ತೆ. ಫೋರ್ಕ್ ತಗೊಂಡು ಆ ಥರ ಪ್ರೆಸ್ ಮಾಡಿದ್ರೆ ನೋಡಿ ಈ ಥರ ಶೇಪು. ಈಗ ಫ್ರೀ ಹೀಟ್ ಮಾಡಿದೆ ಏರ್ ಫ್ರೈಯರ್ನ. 20 ಮಿನಿಟ್ಸು 180 ಡಿಗ್ರಿ ಇಟ್ಕೊಂಡಿದ್ದೀನಿ ನಾನು. 20 ಮಿನಿಟ್ಸ್ಗೆಲ್ಲ ಆಗೋಗುತ್ತೆ ಬಿಸ್ಕೆಟು. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಬಿಸ್ಕೆಟು ಅಂತ. ಸೇಮ್ ನಾವು ಅಂಗಡಿಗಳಲ್ಲಿ ತಗೋತೀವಲ್ಲ ಅದೇ ಥರ ಬಂದೈತೆ ಬಿಸ್ಕೆಟು. ಈಸಿನೂ ಕೂಡ, ಬೇಗನೆ ಮಾಡ್ಕೋಬೋದು. ಒಂದು 1/2 ಅವರಲ್ಲೆಲ್ಲ ಬಿಸ್ಕೆಟ್ ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆಂದ ಬಂದಿದೆ ಬಿಸ್ಕೆಟು. ಅಷ್ಟೇ ಟೇಸ್ಟಿಯಾಗಿ ಕೂಡ ಇದೆ, ಸಖತ್ತು ಟೇಸ್ಟಿಯಾಗಿದೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹೊರಗಡೆಯಿಂದ ತಂದು ಕೊಡೋಕ್ಕಿಂತ ಮನೆಯಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.